ब्रेक के बाद एक बार फिर से सी न्यूज भारत में आप सभी का स्वागत है। महाराष्ट्र में हो रहे मूसलाधार बारिश के कारण कृष्णा नदी में जलस्तर काफी मात्रा में बढ़ गया है। नदी तट पर स्थित कुछ गांव में पानी घुस गया है। सभी लोगों को सुरक्षित स्थानों पर ले जाया जा रहा है। वहीं इस दौरान पूर्व डिप्टी सीएम लक्ष्मण सवदी ने बाढ़ प्रभावित स्थलों का निरीक्षण किया। बाढ़ प्रभावितों से उनकी समस्याएं सुनी और उनकी तत्कालिक आवश्यकता की पूर्ति के लिए विधायक ने प्रशासन को तत्काल प्रभाव से राहत पहुंचाने के निर्देश दिए। विधायक ने अधिकारियों से कहा कि हम सरकारी व गैर सरकारी दोनों स्तर पर हर संभव मदद करेंगे। ये हमें लोगों की सेवा करने का मौका मिला है। जब तक बाढ़ कम नहीं होती मैं हर संभव आपके साथ रहूंगा। वहीं इस विषय पर लक्ष्मण सवदी ने और क्या कुछ कहा, सुनिए। ಜನ ಹಿಂಗ ಅನ್ಬೇಕಲ್ಲ, ಅಧಿಕಾರಿಗಳು ನಮ್ಮ ಮನೆ ಒಳಗೆ ನಮ್ಮ ಪೋಷಕರೇ ನಮ್ಮನ್ನ ಆ ಥರ ಸೇವೆ ಮಾಡಿಲ್ಲ. ನಮ್ಮನ್ನು ಓದ್ಗಲತ್ತ ನಮ್ಮ ಮನೆಯವ್ರಿಗಿಂತಲೂ ಹೆಚ್ಚು ಕಾಳಜಿ ಮಾಡಿದ್ರು. ನಮಗೆ ಯಾವುದೇ ಥರದ ಒಂದು ಸಣ್ಣದು ತೊಂದರೆನೂ ಆಗಲಿಲ್ಲ ಅನ್ನುವಂಥದ್ದು ಇಫ್ಲಡ್ಡೆಲ್ಲ ಇಳಿದ ಮೇಲೆ ಮಂದಿ ಜನ ಮಾತಾಡ್ತಾರೆ. ಇದೊಂದು ನಿಮಗೆ ಅವಕಾಶ, ಇದೊಂದು ಸಂದರ್ಭ. ಅವಕಾಶ ಅನ್ನೋಕ್ಕಿಂತಲೂ ಇದೊಂದು ಸಂದರ್ಭ. ಈ ಸಂದರ್ಭದೊಳಗೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಇಲ್ಲಿ ನಿಸ್ವಾರ್ಥ ಇರಬೇಕು. ನಾನು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇಲ್ಲಿ ನಿಸ್ವಾರ್ಥ ಸೇವೆ ಅಂತಾನೆ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ ಅಂತಲ್ಲ. ಜವಾಬ್ದಾರಿ ಅಂತಂದ್ರೆ ಅದು ನೌಕರಸ್ಥ ಅಂತ ಹೇಳಿ ಸರ್ಕಾರಿ ಜವಾಬ್ದಾರಿ ನಾವು ಕೊಟ್ಟರೆ ನಾವು ಮಾಡ್ತಾ ಇದು ನಿಮ್ಮದ ಒಂದು ಅವಕಾಶ ಇರೋದಿಲ್ಲ. ಈ ಅವಕಾಶವನ್ನ ಒಳ್ಳೆ ಜನ ಅಂತ ಹೇಳಿ ನಡೆಸ್ಕೊಳ್ಳಿಕ್ಕೆ ಜನ್ಮದಿಂದ ಇದೊಂದು ಅವಕಾಶ. ಇದನ್ನು ಪ್ರಾಮಾಣಿಕವಾಗಿ ಬೇರೆ ತಾಲೂಕುದಾಗ ಅನ್ಬೇಕು. ಹತ್ತನೇ ತಾಲೂಕದಾಗ ಈ ಫ್ಲಡ್ ಬಂದಾಗ ವ್ಯವಸ್ಥೆ ಅಲ್ಲಿ ಆದಂಗೆ ಇನ್ನು ಬೇರೆ ಯಾವ ತಾಲೂಕದಲ್ಲಿ ಆಗಲಿಲ್ಲ ಅನ್ನುವಂಥದ್ದು ಆಗ್ಬೇಕು. ಸರ್ಕಾರದಿಂದ ಏನು ಕೊಡ್ತಾರ ಅದನ್ನೆಲ್ಲ ಸವಲತ್ತು, ಸರ್ಕಾರದಲ್ಲಿ ಕೊಡದೇ ಇರತಕ್ಕಂಥ ಸವಲತ್ತು ಏನಾದ್ರೂ ನಿಮ್ಗೆ ತೊಂದರೆ ಆದ್ರೆ ಅದನ್ನ ನಾನು ಸ್ವಂತ ಖರ್ಚಿನಲ್ಲಿ ಕೊಡ್ತೀನಿ. ಅದಕ್ಕೆ ಯಾವುದೇ ತರದ ನಮ್ಮ ಕ್ಷೇತ್ರದ ಜನರಿಗೆ ಸರ್ಕಾರದ ಏನ್ ಬರ್ತೈತಿ ಬಳಸ್ಕೊಂಡು, ಅದು ಮೇವು ಇರ್ಬೋದು, ಊಟದ ಇರ್ಬೋದು, ಸಣ್ಣ ಮಕ್ಕಳಿಗೆ ಹಾಲು ಇರ್ಬೋದು, ಜನರಿಗೆ ಮೂಲಭೂತ ಸವಲತ್ತುಗಳನ್ನು ಕೊಡಾಕ ಅಲ್ಲಿ ಏನು ಸಿಗ್ತದ ಅದನ್ನು ತಗೊಳ್ಳಿ. ಯಾವ್ದು ತಗೊಳಕ್ ಬರಲ್ಲ, ಅದು ನಮಗೆ ಅವಕಾಶ ಇಲ್ಲ ಅಂತೇಳಿ ಜನರಿಗೆ ಮಾತ್ರ ಅದು ಅವಶ್ಯಕತೆ ಇತ್ತು ಅಂತಂದ್ರೆ ಅದನ್ನ ನನಗೆ ನೇರವಾಗಿ ಹೇಳಿದ್ರೆ ಅದನ್ನ ಕೊಡುವಂತಾನೆ ಕೆಲಸ ಮಾಡ್ತೀವಿ. ಅದು ಒಟ್ಟಾರೆ ನೀವು ಎಷ್ಟು ಮಂದಿ ನೋಡಲ್ ಅಧಿಕಾರಿಗಳಾಗಿರಿ, ನಿಮ್ಗೆಲ್ಲರಿಗೆ ನಾನು ಹೇಳ್ತೀನಿ, ನನ್ನ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸ್ಬೇಕು, ನಿಮ್ಮ ಜೊತೆಗೆ ನಾನು ಕೈ ಜೋಡಿಸ್ತೀನಿ. ಒಳ್ಳೆ ಕೆಲಸ ಮಾಡೋಣ. ತಾಲೂಕಿಗೆ ಬಂದಿರತಕ್ಕಂಥ ಕಂಟಕದಿಂದ ಜನರನ್ನ ಹೊರಗೆ ತರುವಂತ ಕೆಲಸ ಮಾಡೋಣ. ಇದು ನನ್ನ ಅತ್ಯಂತ ಕಳಕಳಿಯ ವಿನಂತಿ. ಇಷ್ಟಾದ್ರೂ ನೀವು ಯಾರಾದ್ರೂ ತಪ್ಪು ಮಾಡಿದ್ರೆ, ನೀವು ಇಷ್ಟೆಲ್ಲ ನಾವು ವಿನಂತಿ ಮಾಡ್ಕೊಂಡು ಮಾಡದೇ ಇದ್ರೆ ನೀವು ಇದಕ್ಕೂ ನೋಡಿದ್ವಿ. ಯಾವಾಗ 2006ನೇ ಇಸ್ವಿ ಒಳಗೆ ಒಬ್ಬ ಬಂಗಾರಪ್ಪ ಇಂಜಿನಿಯರಿಂಗ್ ತೊಂದರೆ ಮಾಡಿದ್ದನ್ನೋದು ಗೊತ್ತದೆ. 2 ದಿವಸ ಸ್ವಚ್ಛ ಮಾಡ್ಕೊಂಡು ಎಲ್ಲೇ ಹೋಗಿ ಮಲ್ಕೊಂಡ್ಬಿಟ್ಟ. ಜಿಗ್ಗಿ ಮಳೆ ಒಳಗೆ 0.ದಾಗ ಜನ ಸಾಯ್ತಾ ಇದ್ರು, ಸಿಗಲೇ ಇಲ್ಲ. ಕಡೆಗೆ ಸಿಕ್ಕ ಮೇಲೆ ಏನಾಗ್ತದೆ ಬಂದು ಅದು ನಮ್ಮ ತಾಲೂಕು ತಿರುಗಿ ಅದು ಮರುಕಳಿಸೋದು ದಯಮಾಡಿ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಗೆ. ಇದರಲ್ಲಿ ಯಾವುದೋ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ಕೊಂಡು ಈ ಸಮಸ್ಯೆ ಬಗೆಹರಿವರೆಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ನಮಗೂ ಇರ್ತಾವ, ನಿಮಗೂ ಇರ್ತವೆ, ಅದೆಲ್ಲವೂ ಬದಿಗಿಡುತ್ತೆ. ಬಟ್ ಈ ಸಂದರ್ಭವನ್ನ ಅತ್ಯಂತ ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆ ಮಾಡುವಂಥ ಕೆಲಸ ನಾವು ಮಾಡೋಣ. ನಿಮ್ಮೆಲ್ಲರೂ ಒಂದು ಸಹಕಾರ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಕೊಡಬೇಕು ಅಂತ ಹೇಳಿ ಮತ್ತು ಸಮಯ ಯಾವ್ದಾದ್ರು ದಂಡಿಗೆ ಹೋಗಿ ವಿಸಿಟ್ ಮಾಡಿ ಬರೋಣ. ಎಲ್ಲಿ ಇಲ್ಲಿ ಹಳ್ಳಿ
ಆಮೇಲೆ ಹೊಸದಾಗಿ कर्नाटक से सी न्यूज संवाददाता रमजान मुजावर की रिपोर्ट। फिलहाल इस खास रिपोर्ट में बस इतना ही। देश दुनिया की बाकी खबरों को जानने के लिए आप देखते रहिए सी न्यूज भारत।